ನಮಸ್ಕಾರ ಸ್ನೇಹಿತರೆ, ಥಿಂಗ್ಸ್ ಆನ್ ವೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಇವತ್ತು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಗಾಡಿ ಇದೆ. ಈ ಗಾಡಿಯ ರಿವ್ಯೂ ಹಾಗೂ ಸ್ಪೆಸಿಫಿಕೇಶನ್ ಬಗ್ಗೆ ನಾವು ಇವತ್ತು ಮಾತಾಡೋಣ. ಸೊ ಈ ಗಾಡಿಯ ಹೆಡ್ಲೈಟ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ ಆಲ್ LED ಸೆಟಪ್ ಕೊಟ್ಟಿದ್ದಾರೆ ಈ ಸಲ. ಜೊತೆಗೆ ನಿಮಗೆ ಹೆಡ್ಲೈಟ್ ಒಳಗಡೆ ರಾಯಲ್ ಎನ್ಫೀಲ್ಡ್ ಒಂದು ಚಿಕ್ಕ ಲೋಗೋ ಕೂಡ ಇದೆ. ಇಂಡಿಕೇಟರ್ಸ್ ಕೂಡ ನಿಮಗೆ LED ಇಂಡಿಕೇಟರ್ಸ್ ಬಂದಿದೆ ಈ ಸಲ. ಸೊ ನೆಕ್ಸ್ಟ್ ನೀವು ಫ್ರಂಟ್ ಟೈರ್ ಇಂದ ನೋಡೋದಾದ್ರೆ ಫ್ರಂಟ್ ಟೈರ್ ರಿಮ್ ಸೈಜ್ ಬಂದು 21 ಇಂಚ್ ರಿಮ್ ಸೈಜ್ ಇದೆ. ಜೊತೆಗೆ 90/90 21 ಟೈರ್ಸ್ ಕೂಡ ಇದೆ. ಟೈರ್ ಬಂದು ರೇಡಿಯಲ್ ಟೈರ್ ಇದೆ, ಟ್ಯೂಬ್ಲೆಸ್ ಟೈರ್ ಇದೆ. ಬಟ್ ನಿಮಗೆ ಟ್ಯೂಬ್ ಬರುತ್ತೆ ಗಾಡಿಯಲ್ಲಿ, ಯಾಕೆಂದ್ರೆ ಇದು ಸ್ಪೋಕ್ ಇದೆ. ಲೈಕ್ ಟ್ಯೂಬ್ಲೆಸ್ ಸ್ಪೋಕ್ ಆಪ್ಷನ್ ಇನ್ನೂ ಅವೈಲೇಬಲ್ ಇಲ್ಲ. ನೆಕ್ಸ್ಟ್ ನಾವು ಬ್ರೇಕ್ ಬಗ್ಗೆ ಮಾತಾಡೋದಾದ್ರೆ ಬ್ರೇಕ್ ಡಿಸ್ಕ್ ಬಂದು ಫ್ರಂಟ್ ಅಲ್ಲಿ ನಿಮಗೆ 320mm ಡಿಸ್ಕ್ ಇದೆ. ಜೊತೆಗೆ ಬೈ ಬ್ರೇಕ್ ಕ್ಯಾಲಿಪರ್ಸ್ ಇದೆ. ಸಿಂಟೆಡ್ ಬ್ರೇಕ್ ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ ಬ್ರೇಕಿಂಗ್ ಬೈಟ್ ಮತ್ತೆ ನಿಮಗೆ ಬ್ರೇಕಿಂಗ್ ಡಿಸ್ಟೆನ್ಸ್ ಕೂಡ ತುಂಬಾ ಕಮ್ಮಿ ಇದೆ. ಸೊ ಒನ್ ಆಫ್ ದ ಸಫಿಷಿಯಂಟ್ ಅಂಡ್ ಗುಡ್ ಬ್ರೇಕಿಂಗ್ ಅಂತಾನೆ ನೀವು ಕರಿಬಹುದು. ನೆಕ್ಸ್ಟ್ ಈ ಗಾಡಿಯ ಲುಕ್ ಹಾಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ನನಗೆ ಇಷ್ಟ ಆಗಿರುವ ಈ ಗಾಡಿಯ ಒನ್ ಆಫ್ ದ ಬೆಸ್ಟ್ ಪಾಯಿಂಟ್ಸ್ ಅಂತ ಹೇಳೋದಾದ್ರೆ ಸಸ್ಪೆನ್ಷನ್ ಇದರಲ್ಲಿ ತುಂಬಾನೇ ಚೆನ್ನಾಗಿದೆ. ಇದರ ಸೆಟಪ್ಗೆ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರಲ್ಲ. ಆದ್ರೂ ನಿಮಗೆ ಅದರ ಅವಶ್ಯಕತೆ ಯಾವುದು ಬೀಳೋದಿಲ್ಲ, ಯಾಕೆಂದ್ರೆ ನಿಮಗೆ ಸಸ್ಪೆನ್ಷನ್ ಸೆಟಪ್ ಬಂದು ತುಂಬಾ ಚೆನ್ನಾಗಿದೆ. ಶೋವಾ ಕಂಪನಿಯಿಂದ ಸಸ್ಪೆನ್ಷನ್ ಇದೆ. 43mm ಅಪ್ಸೈಡ್ ಡೌನ್ ಫೋರ್ಕ್ಸ್ ಇದೆ. 200mm ಟ್ರಾವೆಲ್ ಇದೆ. ಜೊತೆಗೆ ನಿಮಗೆ ಒಂದು ಮಡ್ಗಾರ್ಡ್ ಜೊತೆಗೆ ನಿಮಗೆ ಫೋರ್ಕ್ ಪ್ರೊಟೆಕ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ಐ ಮೀನ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಸೊ ಒನ್ ಆಫ್ ದ ರಗೆಡ್ ಸಸ್ಪೆನ್ಷನ್, ಜೊತೆಗೆ ನಿಮಗೆ ಟ್ರಾವೆಲ್ ಕೂಡ ತುಂಬಾ ಲಾಂಗ್ ಇರೋದ್ರಿಂದ ನೀವು ಆಫ್ ರೋಡ್ ನೀವು ಆರಾಮಾಗಿ ಮಾಡಬಹುದು. ಜೊತೆಗೆ ಆಫ್ ರೋಡ್ಗೆ ನಿಮಗೆ ಈಸಿ ಅನ್ನೋದು ಒಂದು ಕನ್ಸಿಡರೇಷನ್ಗೆ 21 ಇಂಚ್ ವೀಲ್ ಕೂಡ ಇದೆ. ಸೊ ನೀವು ಯಾವುದೇ ಗುಂಡಿಗಳಿಗೆ ನೀವು ಇದಕ್ಕೆ ಇಂಡಿಯನ್ ರೋಡ್ಸ್ ಕಂಡೀಷನ್ಗಂತೂ ನೀವು ಈಸಿಲಿ ಈ ಗಾಡಿನ ಓಡಿಸಬಹುದು. ನೆಕ್ಸ್ಟ್ ಒಂದು ಸೈಡ್ ಲುಕ್ ಆಗ ಒಂದು ಸೈಡ್ ಪ್ರೊಫೈಲ್ ನೋಡ್ಕೊಂಡ್ಬಿಡಿ. ಗಾಡಿ ತುಂಬಾ ಟಾಲ್ ಹಾಗೂ ನಿಮಗೆ ತುಂಬಾ ಬಲ್ಕಿ ತರ ಫೀಲ್ ಆಗುತ್ತೆ. ಇಫ್ ಯು ಆರ್ ಕಮಿಂಗ್ ಫ್ರಮ್ ಎ ನೇಕೆಡ್ ಬೈಕ್ 200cc ಆ ಸೆಗ್ಮೆಂಟ್ ಇಂದ ನೀವು ಬರ್ತಾ ಇದ್ದೀರಾ ಅಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಎ ಬಿಗರ್ ಬೈಕ್. ನಿಮಗೆ ಆ ಫೀಲ್ ನಿಮಗೆ ಈ ಗಾಡಿಯಿಂದ ನೋಡಬಹುದು. ಒಂದ್ ಕಡೆ ಈ ಬ್ಯಾಕ್ ವ್ಯೂ ಇಂದ ನೋಡ್ಕೊಳ್ಳಿ. ನಿಮಗೆ ಟ್ಯಾಂಕ್ ನಿಮಗೆ ಫ್ರಂಟ್ ಅಲ್ಲಿ ತುಂಬಾ ವೈಡ್ ಇದೆ. ಸೀಟ್ ಸೆಕ್ಷನ್ ಅಲ್ಲಿ ನಿಮಗೆ ಸ್ಲಿಮ್ ಬರುತ್ತೆ. ಯಾಕೆ ಅಂತ ಅಂದ್ರೆ ನಿಮಗೆ ಈ ಗಾಡಿಯಲ್ಲಿ ಸ್ಯಾಡಲ್ ಮಾಡೋದು ತುಂಬಾ ಈಸಿ ಇದೆ. ನಾನು ನಿಮಗೆ ಹೋಗ್ತಾ ಫುಟ್ ಪೆಕ್ ಪೊಸಿಷನ್ ಬಗ್ಗೆನೂ ಹೇಳ್ಕೊಡ್ತೀನಿ. ಸೊ ಈ ಸೀಟ್ ಸ್ಯಾಡ್ಲಿಂಗ್ ಮಾಡೋದಕ್ಕಾಗ್ಲಿ, ನಿಮಗೆ ಕಂಫರ್ಟೇಬಲ್ ಆಗಿ ನೀವು ಅಡ್ವೆಂಚರ್ ಟೂರಿಂಗ್ ಮಾಡೋದಕ್ಕಾಗ್ಲಿ ಸೀಟ್ಸ್ಗಳಂತೂ ಕಂಫರ್ಟೇಬಲ್ ಇದೆ. ಬಟ್ ನಿಮಗೆ ಲಾಂಗ್ ರೈಡಿಗೆ ಸ್ವಲ್ಪ ನಿಮಗೆ ಇಫ್ ಯು ಆರ್ ರೈಡಿಂಗ್ ಲೈಕ್ 4-5 hours ಕಂಟಿನ್ಯೂಸ್ಲಿ, ಸೊ ನಿಮಗೆ ಮೇ ಬಿ ಪೈನ್ ಆಗ್ಬೋದು. ಸೊ ನೆಕ್ಸ್ಟ್ ನಾವು ಈ ಗಾಡಿಯ ಇದನ್ನು ಒಂದು ಲುಕ್ ನೋಡ್ಕೊಳ್ಳಿ. ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಫಾರ್ ದ ಫಸ್ಟ್ ಟೈಮ್ ರಾಯಲ್ ಎನ್ಫೀಲ್ಡ್ ಅಲ್ಲಿ TFT ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ. ಇದು ರೌಂಡ್ ಡಿಸ್ಪ್ಲೇ ಇದೆ. 4 ಇಂಚ್ ರೌಂಡ್ TFT ಡಿಸ್ಪ್ಲೇ ಇದೆ. ಆಲ್ ಕಲರ್ ಅಲ್ಲಿ ಇದೆ. ಜೊತೆಗೆ ನೀವು ನೋಡಿ ಇದರಲ್ಲಿ ಇನ್ಫಾರ್ಮೇಶನ್ಸ್ಗಳು ತುಂಬಾನೇ ಇದೆ. ಒಂದು ನಿಮಗೆ ಇಲ್ಲಿ ನೋಡ್ತಾ ಇದ್ದಂಗೆ RPM ಮೀಟರ್ ಇದೆ, ಸ್ಪೀಡೋ ಮೀಟರ್ ಇದೆ, ನಿಮಗೆ ಗೇರ್ ಇಂಡಿಕೇಟರ್ ಇದೆ, ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಇದೆ. ಜೊತೆಗೆ ನಿಮಗೆ ಆಂಬಿಯಂಟ್ ಟೆಂಪರೇಚರ್ ಸೆನ್ಸರ್ ಇದೆ, ಟೈಮ್ ಡೇಟ್ ಅಂಡ್ ಟೈಮ್ ಹೇಳೋದಕ್ಕೆ ಟೈಮರ್ ಇದೆ. ಇವೆಲ್ಲ ನಿಮಗೆ ಡೀಟೇಲ್ಸ್ಗಳು ನೀವು ಇದರಲ್ಲಿ ನೋಡ್ಕೋಬಹುದು. ಇದನ್ನ ಕಂಟ್ರೋಲ್ ಮಾಡಕ್ಕೆ ನಾನೀಗ ತೋರಿಸಿರೋ ಕೆಳಗಡೆ ಸ್ವಿಚ್ ಅಲ್ಲಿ ನೀವು ಇದರ ಡೀಟೇಲ್ಸ್ ನ ಕಂಟ್ರೋಲ್ ಮಾಡಬಹುದು. ಇದಕ್ಕೆ 2 ಮೋಡ್ಸ್ ಬರುತ್ತೆ. ನಾನು ಅದನ್ನ ನಿಮಗೆ ತೋರಿಸ್ತೀನಿ ನೋಡಿ. ಬ್ಯಾಟರಿ ವೋಲ್ಟೇಜ್ ಬಗ್ಗೆ ಇದೆ, ನಿಮಗೆ ಇಂಜಿನ್ ಟೆಂಪರೇಚರ್ ಬಗ್ಗೆ ಹೇಳುತ್ತೆ, ನಿಮಗೆ ಟ್ರಿಪ್ ಮೀಟರ್ಸ್ಗಳ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಸೊ ಇದಕ್ಕೆ ಕನೆಕ್ಟೆಡ್ ಫೀಚರ್ಸ್ ಅಂದ್ರೆ ನಿಮಗೆ ಗಾಡಿನ ನೀವು ಕನೆಕ್ಟ್ ಮಾಡ್ಕೊಂಡು ಬ್ಲೂಟೂತ್ ಅಂಡ್ ವೈಫೈ ಕನೆಕ್ಟ್ ಮಾಡ್ಕೊಂಡು ನೀವು ಆಕ್ಚುಲಿ ಗೂಗಲ್ ಮ್ಯಾಪ್ ಯೂಸ್ ಮಾಡ್ಕೊಬಹುದು. ನಿಮಗೆ ಮೋಡ್ಸ್ ಬಗ್ಗೆ ಮಾತಾಡೋದ್ರೆ ಇದರಲ್ಲಿ 4 ಮೋಡ್ಸ್ ಬರುತ್ತೆ. ಐ ಮೀನ್ ABS ಆನ್ ಆಫ್ ಅನ್ನೋದು 2 ಮೋಡ್ ತೆಗೆದ್ರೆ 2 ಮೋಡ್ ಬರುತ್ತೆ, ಈಕೋ ಅಂಡ್ ಪರ್ಫಾರ್ಮೆನ್ಸ್ ಅಂತ. ಸೊ ನಿಮಗೆ ಪರ್ಫಾರ್ಮೆನ್ಸ್ ಮೋಡ್ ಅಲ್ಲಿ ನಿಮಗೆ ಕಂಪ್ಲೀಟ್ ಥ್ರಾಟಲ್ ಫ್ರೀ ಇರುತ್ತೆ. ಜೊತೆಗೆ ನಿಮಗೆ ಲ್ಯಾಗಿ ಫೀಲ್ ಆಗಲ್ಲ ನಿಮಗೆ. ಬಟ್ ಈಕೋ ಮೋಡ್ ಅಲ್ಲಿ ಏನಂದ್ರೆ ಥ್ರಾಟಲ್ ಕಂಟ್ರೋಲ್ ಆಗುತ್ತೆ, ಬಿಟ್ರೆ ನಿಮಗೆ ಇಂಜಿನ್ ಮ್ಯಾಪಿಂಗ್ ಅಲ್ಲಿ ಏನೇ ಚೇಂಜಸ್ ಬರಲ್ಲ. ಅದರಲ್ಲಿ ನಿಮಗೆ 4 ಮೋಡ್ ಅಲ್ಲಿ ನಿಮಗೆ ರಿಯರ್ ABS ಮಾತ್ರ ನೀವು ಆಫ್ ಮಾಡ್ಕೊಬಹುದು. ಫ್ರಂಟ್ ABS ನ ನೀವು ಆಫ್ ಮಾಡೋಕ್ಕಾಗಲ್ಲ. ಫ್ರಂಟ್ ABS ನೀವು ಯಾವುದೇ ಮೋಡ್ ಅಲ್ಲಿ ಇದ್ರೂ ಆನ್ ಅಲ್ಲೇ ಇರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಈ ಬ್ಯಾಕ್ ಲುಕ್ ಮತ್ತೆ ನಿಮ್ಗೆ ಟಾಪ್ ರ್ಯಾಕ್ ನೋಡ್ಕೊಳ್ಳಿ. ಈ ಕಡೆಯಿಂದ ಗಾಡಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಒಂದು 800cc ಅಥವಾ ನಿಮಗೆ ಅಪ್ಪರ್ CC ಕ್ಲಾಸ್ 450 ಅದಕ್ಕಿಂತ ಜಾಸ್ತಿ ಇದೆ ಅನ್ನೋ ಒಂದು ಫೀಲ್ ಅನ್ನು ಕೊಡುತ್ತೆ ಈ ಗಾಡಿ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಸೀಟ್ ಪ್ರೊಫೈಲ್ ಹೇಗಿದೆ ಅಂತ. ಫ್ರಂಟ್ ಸೀಟ್ ಕುಶನಿ ಆಗಿದೆ. ಫ್ರಂಟ್ ಸೀಟ್ ಅಲ್ಲಿ ನಿಮಗೆ ಈಸಿಲಿ ನೀವು 1.5 hour ಟೂರ್ ಮಾಡಬಹುದು. ಬಟ್ ಲಾಂಗರ್ ಸೀಟಿಗೆ ನಿಮಗೆ ಕಂಫರ್ಟೇಬಲ್ ಆಗಿ ನೀವು ಓಡಿಸೋದಕ್ಕೆ ಕಷ್ಟ ಇದೆ, ಯಾಕಂದ್ರೆ ಸೀಟ್ ಕುಷನ್ ಬಂದು ಸ್ವಲ್ಪ ಹಾರ್ಡ್ ಬರುತ್ತೆ. ಸೊ ಈಗ ನೆಕ್ಸ್ಟ್ ನಾವು ಗಾಡಿಯ ಬಗ್ಗೆ ಹಾಗೆ ಮಾತಾಡ್ತಾ ನಾವು ಇಂಜಿನ್ ಬಗ್ಗೆ ಹೋಗೋದಾದ್ರೆ, ನೀವಿಲ್ಲೇನು ನೋಡ್ತಾ ಇದ್ದೀರಾ, ಈ ಇಂಜಿನ್ ನ ನೇಮು ರಾಯಲ್ ಎನ್ಫೀಲ್ಡ್ ಅವರು ಶರ್ಪಾ 452 ಅಂತ ಇಟ್ಟಿದ್ದಾರೆ.
ಈ ಶರ್ಪಾ 452 ಇಂಜಿನ್ ಸ್ಪೆಸಿಫಿಕೇಶನ್ ಏನಪ್ಪಾ ಅಂತಾರೆ ಅಂದ್ರೆ DOHC ಸಿಂಗಲ್ ಸಿಲಿಂಡರ್ DOHC ಲಿಕ್ವಿಡ್ ಕೂಲ್ಡ್ 4 ವ್ಯಾಲ್ವ್ SI ಇಂಜಿನ್ ಇದೆ ಇದು. ಈ ಇಂಜಿನ್ಗೆ ಡ್ರೈ ಸಂಪ್ ಬರುತ್ತೆ. ಜೊತೆಗೆ ನಿಮಗೆ ಈ ಇಂಜಿನ್ ಪವರ್ ಅಂಡ್ ಟಾರ್ಕ್ ಫಿಗರ್ ನೋಡೋದಾದ್ರೆ 40 BHP ಹಾಗೂ 40 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಜೊತೆಗೆ ಈ ಇಂಜಿನ್ ಅಲ್ಲಿ ಇನ್ನೊಂದೇನು ಪ್ಲಸ್ ಪಾಯಿಂಟ್ ಅಂದ್ರೆ ಲೈಕ್ ಇದಕ್ಕೆ ಡ್ರೈ ಸಂಪ್, ನಾನು ಹೇಳೋ ಪ್ರಕಾರ ಇಂಜಿನ್ ನಲ್ಲಿ ನಿಮಗೆ ಡ್ರೈ ಸಂಪ್ ಯೂಸ್ ಮಾಡಿದ್ದಾರೆ. ಜೊತೆಗೆ ರಾಯಲ್ ಎನ್ಫೀಲ್ಡ್ ಅಲ್ಲೇ ಫಸ್ಟ್ ಟೈಮ್ ಲಿಕ್ವಿಡ್ ಕೂಲ್ಡ್ ಯೂಸ್ ಮಾಡಿದ್ದಾರೆ. ಸೊ ಆಕ್ಚುಲಿ ನೀವು ಹೇಳ್ಬೇಕಂದ್ರೆ ಇಂಜಿನ್ ಲಿಕ್ವಿಡ್ ಕೂಲಿಂಗು ಆಗಲಿ ನಿಮಗೆ ಫ್ಯಾನ್ ಕಿಕ್ಕಿನ್ ಆಗಲಿ ಈಸಿಯಾಗಿ ಆಗುತ್ತೆ. ನಿಮಗೆ ಇಂಜಿನ್ ಕೂಡ ಟೆಂಪರೇಚರ್ನ ಮೇಂಟೈನ್ ಮಾಡುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬ್ಲಾಸ್ಟ್ ಪ್ಲೇಟ್ ಕೊಟ್ಟಿದ್ದಾರೆ, ಒಂದು ಎಕ್ಸಾಸ್ಟ್ ಗಾರ್ಡ್ ಕೊಟ್ಟಿದ್ದಾರೆ, ಬ್ಯಾಸ್ಟ್ ಪ್ಲೇಟ್ ಸಪರೇಟ್ ಇಂಡಿವಿಜುವಲ್ ಪಾರ್ಟ್ ಇದೆ. ಸೊ ನಿಮಗೆ ಆಕ್ಸೆಸರೀಸ್ ಅಂತ ಆಪ್ಷನ್ ಅಲ್ಲಿ ನಿಮಗೆ ಮೆಟಲ್ ಬ್ಯಾಸ್ಟ್ ಪ್ಲೇಟ್ ಬರುತ್ತೆ, ಬಟ್ ಆದ್ರೆ ನಿಮ್ಗೆ ಅದು ಕ್ರಾಶ್ ಗಾರ್ಡ್ ಸಮೇತ ಬರುತ್ತೆ. ಆ ಕ್ರಾಶ್ ಗಾರ್ಡ್ ಬಟ್ ಬ್ಯಾಸ್ಟ್ ಪ್ಲೇಟ್ ಪ್ರೈಸಸ್ ಬಂದು 9,900 ಸಮಥಿಂಗ್ ಇದೆ. ಸೊ ಆಲ್ಮೋಸ್ಟ್ 10,000 ಅಂತ ನೀವು ಹೇಳ್ಬೋದು. ಇದು ನೋಡ್ತಾ ಇರೋದಲ್ಲ, ಇದು ಬಂದು ರೇಡಿಯೇಟರ್ಗೆ ಇವರು ಒಂದು ಇಂಡಿವಿಜುವಲ್ ಪ್ಲಾಸ್ಟಿಕ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ, ವಿಚ್ ಇಸ್ ಗುಡ್ ಎನಫ್ ಫಾರ್ ಲೈಕ್ ಎನಿ ಆಫ್ ರೋಡ್ ಆರ್ ಲೈಕ್ ನಿಮ್ಗೆ ಯಾವುದೇ ತರಹದ ರೋಡ್ ಕಂಡೀಷನ್ಸ್ಗಳಿಗೆ ಅದು ಓಕೆ ಅಂತ ಅನ್ಬೋದು. ನೆಕ್ಸ್ಟ್ ನೋಡಿ ಎಕ್ಸಾಸ್ಟ್ ಬಂದು ನಿಮಗೆ ಮಫ್ಲರ್ ತುಂಬಾನೇ ಅಬ್ಸಲ್ಯೂಟ್ ಮಫ್ಲರ್ ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಎಕ್ಸಾಸ್ಟ್ ಬಂದು ತುಂಬಾ ಕಾಂಪ್ಯಾಕ್ಟ್ ಇಟ್ಟಿದ್ದಾರೆ. ಇದರ ರೀಸನ್ ನಾನು ನಿಮಗೆ ಮುಂದೆ ಹೋಗ್ತಾ ಮಾತಾಡ್ತೀನಿ ಯಾಕೆ ಅಂತ. ನೆಕ್ಸ್ಟ್ ಈಗ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಟೈರ್ ಆಗಲಿ ಸ್ವಿಂಗ್ ಆರ್ಮ್ ಆಗಲಿ ನಿಮಗೆ ಲೆಂತ್ ತುಂಬಾನೇ ಇದೆ. ಜೊತೆಗೆ ಬ್ಯಾಕ್ ಟೈರ್ದು ನೀವು ಸೈಜ್ ನೋಡೋದಾದ್ರೆ 140, 80, 17 ಇದೆ. 17 ಇಂಚ್ ರಿಮ್ ಬರುತ್ತೆ, 140 ಸೆಕ್ಷನ್ ಟೈರ್ ಇದೆ, 80 ಬಂದು ನಿಮಗೆ ವಿಡ್ತ್ ಇರುತ್ತೆ. ಸೊ ಈ ಟೈರು ಗುಡ್ ಎನಫ್ ಫಾರ್ ದ 40 BHP ಅಂತ ನೀವು ಏನು ಅನ್ಬೋದು. ಟಾರ್ಕಿಗಾಗಲಿ ನಿಮಗೆ ಆ BHPಗಾಗಲಿ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಜೊತೆಗೆ ನಿಮಗೆ ಟ್ರಾಕ್ಷನ್ ಲೂಸ್ ಆಗಲ್ಲ. ಆಕ್ಚುಲಿ ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಬರಲ್ಲ, ಬಟ್ ಆದ್ರೂ ನಿಮಗೆ ಈ ಟೈರ್ ಸಫಿಷಿಯಂಟ್ ಗ್ರಿಪ್ ಪ್ರೊವೈಡ್ ಮಾಡುತ್ತೆ. ಇದು ಡ್ಯುಯಲ್ ಪರ್ಪೋಸ್ ಟೈರ್ ಆಗಿರೋದ್ರಿಂದ. ನೆಕ್ಸ್ಟ್ ಬ್ಯಾಕ್ ಡಿಸ್ಕ್ ಬಗ್ಗೆ ಮಾತಾಡೋದಾದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ದ ಸೆಗ್ಮೆಂಟ್ ಅಂತ ನೀವು ಕರೆದ್ರು ತಪ್ಪಾಗಲ್ಲ. 270 mm ಬ್ಯಾಕ್ ಡಿಸ್ಕ್ ಬರುತ್ತೆ. ಡಿಸ್ಕ್ ರೋಟರ್ ಸೈಜ್ ಇದೆ. ಜೊತೆಗೆ ಬೈಬ್ರೇಕ್ ಕ್ಯಾಲಿಪರ್ಸ್ ಇದೆ. ಸೇಮ್ ಸಿಂಟರ್ಡ್ ಪ್ಯಾಡ್ ಇದಕ್ಕೂ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿಂದ ಬ್ರೇಕಿಂಗ್ ಬೈಟ್ ಆಗಲಿ ನಿಮಗೆ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಆಗಲಿ ತುಂಬಾನೇ ಅಬ್ಸಲ್ಯೂಟ್ಲಿ ಸೂಪರ್ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಲೈಕ್ ಹೈ ಸ್ಪೀಡ್ ಅಲ್ಲಿ ಸ್ಟೇಬಲ್ ಆಗಿ ಗಾಡಿ ನಿಂತ್ಕೊಳ್ಳುತ್ತೆ. ಜೊತೆಗೆ ನಿಮಗೆ ಬ್ರೇಕಿಂಗು ನೀವು ಸಿಂಟರ್ಡ್ ಪ್ಯಾಡ್ ಇರೋದ್ರಿಂದ ನಿಮಗೆ ನಾರ್ಮಲ್ ಪ್ಯಾಡ್ಗಿಂತ ನಿಮಗೆ ಆಕ್ಚುಲಿ ಲಾಂಗ್ ಬರುತ್ತೆ. ನೆಕ್ಸ್ಟ್ ನಾವು ರಿಯರ್ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ಮೋನೋಶಾಕ್ ಲಿಂಕೇಜ್ ಸಸ್ಪೆನ್ಷನ್ ಬರುತ್ತೆ. ಲಿಂಕೇಜ್ ಸಸ್ಪೆನ್ಷನ್ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಿಮಗೆ ಕಮ್ಮಿ ಜಾಗದಲ್ಲಿ ನಿಮಗೆ ಟ್ರಾವೆಲ್ ಜಾಸ್ತಿ ಕೊಡ್ಬೋದು. ಈ ಲಿಂಕೇಜ್ ಸಸ್ಪೆನ್ಷನ್ ಟ್ರಾವೆಲ್ ಕೂಡ ನಿಮಗೆ 200 mm ಟ್ರಾವೆಲ್ ಇದೆ. ಇದು ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಅಡ್ಜಸ್ಟೇಬಲ್ ಓನ್ಲಿ ಫಾರ್ ಪ್ರೀಲೋಡ್ ಅಷ್ಟೇ. ಪ್ರೀಲೋಡಿಗೆ ಮಾತ್ರ ನೀವು ಅಡ್ಜಸ್ಟ್ ಮಾಡ್ಕೊಬಹುದು, ಬಿಟ್ಟರೆ ಬೇರೆ ಯಾವುದಕ್ಕೂ ನಿಮಗೆ ಅಡ್ಜಸ್ಟ್ಮೆಂಟ್ ಸಿಗಲ್ಲ. ಸೊ ನೆಕ್ಸ್ಟ್ ನಾವು ಮಾತಾಡೋದಾದ್ರೆ ಬ್ಯಾಕ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಮುಂದೆ ಆವಾಗಲೇ ನಾನು ಹೇಳಿದ ಪ್ರಕಾರ ನಿಮಗೆ ಟೈಲ್ ಲೈಟ್ ಆಲ್ LED ಸೆಟಪ್ ಇದೆ. ನಿಮಗೆ ಟೈಲ್ ಲೈಟ್ಗೆ ಇಂಡಿವಿಜುವಲ್ ಯೂನಿಟ್ ಇಲ್ಲ, ನಿಮಗೆ ಇಂಟಿಗ್ರೇಟೆಡ್ ಟೈಲ್ ಲೈಟ್ಸ್ ಬರುತ್ತೆ. ನಿಮಗೆ ಇಂಡಿಕೇಟರ್ ಎಲ್ಲಿದೆ ಅದೇ ಜಾಗದಲ್ಲಿ ನಿಮಗೆ ಇವಾಗ ಟೈಲ್ ಲೈಟ್ಸ್ ಕೂಡ ಬರುತ್ತೆ. ಸಮ್ ಪೀಪಲ್ ಫೈಂಡ್ ಇಟ್ BMW ಇನ್ಸ್ಪೈರ್ಡ್ ಅಂತ ಇದು ಮಾಡ್ತಾರೆ ಕೆಲವೊಬ್ರು. ಇದು ಇಂಡಿಯನ್ ರೋಡ್ಸ್ಗೆ ಕಾಣಿಸಲ್ಲ. ಜೊತೆಗೆ ಇದರ ಸಫಿಷಿಯಂಟ್ ಲುಕ್ ಇಲ್ಲ ಅಂತ ಇದು ಮಾಡ್ತಾರೆ. ಬಟ್ ಐ ಡೋಂಟ್ ಫೈಂಡ್ ಇಟ್ ಲೈಕ್ ದಟ್. ಯಾಕೆಂದ್ರೆ ಲೈಕ್ ಇದು ಸಫಿಷಿಯಂಟ್ ಆಗಿ ನಿಮಗೆ ಕಾಣಿಸುತ್ತೆ. ನೀವು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಇದೆ. ಗಾಡಿ ಬಗ್ಗೆ ನಾನು ಹಾಗೆ ಮುಂದೆ ಡೀಟೇಲ್ಸ್ಗಳು ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದ್ರ ಬಗ್ಗೆ ನೋಡ್ಕೊಳ್ಳಿ ಈ ಡೀಟೇಲ್ಸ್ ಬೇಕಾದ್ರೆ. ನೆಕ್ಸ್ಟ್ ಇಲ್ಲೇನು ನೋಡ್ತಾ ಇದ್ರೆ ಇದು ಬಂದು ರೇಡಿಯೇಟರ್ ರಿಸರ್ವಾಯರ್ ಬರುತ್ತೆ. ಇಲ್ಲಿ ನಿಮಗೆ ಎಲ್ಲ ಗಾಡಿಯಲ್ಲಿ ಯೂಶಲಿ ಫ್ರಂಟ್ ಅಲ್ಲಿ ಬರುತ್ತೆ, ಅಥವಾ ನಿಮಗೆ ಇಂಜಿನ್ ಸೈಡ್ ಅಲ್ಲಿ ಬಂದ್ರೆ ಇದಕ್ಕೆ ರೇಡಿಯೇಟರ್ ರಿಸರ್ವಾಯರ್ ಸೀಟ್ ಕೆಳಗಡೆ ಇದೆ. ಯಾಕೆಂದ್ರೆ ನಾನು ಹೇಳ್ದಂಗೆ ನಿಮಗೆ ಈಗ ಏರ್ ಫಿಲ್ಟರ್ ಬಂದು ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ಇಲ್ಲ, ನಿಮಗೆ ಬಂದು ಟ್ಯಾಂಕ್ ಒಳಗಡೆನೆ ಬರುತ್ತೆ ಇದು. ಸೊ ಅದರಲ್ಲಿಂದ ನಿಮಗೆ ಆ ಸ್ಪೇಸ್ ಅಲ್ಲಿ ಇವರು ಇದನ್ನ ಯುಟಿಲೈಸ್ ಮಾಡಿದ್ದಾರೆ. ಒನ್ ಆಫ್ ದ ಸ್ಪೇಸ್ ಯುಟಿಲೈಸಿಂಗ್ ಜೊತೆಗೆ ನಿಮಗೆ ಕಾಂಪ್ಯಾಕ್ಟ್ ಆಗಿ ನೀವು ಒಂದು ಇಂಜಿನಿಯರಿಂಗ್ ಥಿಂಕಿಂಗ್ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಗಾಡಿ ಲುಕ್ ನೋಡ್ಕೊಳ್ಳಿ. ಸೊ ನಿಮಗೆ ಅಪ್ಪರ್ ಕ್ರಾಶ್ ಗಾರ್ಡ್ ಬಂದು ನಿಮಗೆ ಕಂಪ್ನಿ ಕಡೆಯಿಂದನೇ ಬರುತ್ತೆ. ನಿಮಗೆ ಲೋವರ್ ಕ್ರಾಶ್ ಗಾರ್ಡ್ ಏನು ಕಾಣಿಸ್ತಿದೆ ಅದು ಬಂದು ಆಫ್ಟರ್ ಮಾರ್ಕೆಟ್ ಕ್ರಾಶ್ ಗಾರ್ಡ್. ಅದು ಬ್ಯಾಂಡಿಡೋ ಸ್ಪಿಚ್ ಟಾಪ್ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ. ಲೆಜೆಂಡ್ರಿ ಕಸ್ಟಮ್ ಅಂತ ಒಂದು